ಈಶ್ವರ ಮಾಡೋದೆಲ್ಲ ಅವಾಂತರ. ರಾಜಾರಾಣಿ, ನೀವ್ ನಮ್ಮನೆಗೆ ಬಂದಿದ್ ನಮ್ಮನೆ ಅರಮನೆ ತರ ಆಗಿದೆ. ಒಂದೆರಡು ದಿನ ಇದ್ದು ಹೋಗಿ. ಅಯ್ಯೋ, ನಾವು 15 ದಿವಸನೋ 1 ತಿಂಗಳು ಇದ್ದೋಗೋಣ ಅಂತ ಬಂದಿದ್ದೀವಿ. ನೀವು ನೋಡಿದ್ರೆ ಈಗಲೇ ಹೊರಡ್ತಿದ್ದೀರಲ್ಲ. ಅಪ್ಪಲೇ ಇರೋ ಯಾರು ಬೇಡ ಅಂದಿದ್ದು. ನಿಮ್ಮನ್ನ ನೋಡಿದ್ರೆ ಬಹಳ ಖುಷಿ ಆಗ್ತಾ ಇದೆ ಕಣ. ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ನೀವಿನ್ನು ನವದಂಪತಿಗಳ ತರ ಇದ್ದೀರಲ್ಲ. ನೋಡಿ, ನಮ್ಮ ಮದುವೆಯಾಗಿ 3 ವರ್ಷ ಆದ್ರೂ ಪ್ರೀತಿ ಮಾತ್ರ ಇನ್ನು ತಾಜಾ ತರನೇ ಉಳಿಸ್ಕೊಂಡಿದ್ದೀವಿ. ಇವರೇ ಅಮ್ಮ ಪರಮನ ಮನೆ ಬಂದಿರೋ ಲವ್ಲಿ ಕಪಲ್. ಪಿನ್ ಪಾಯಿಂಟ್ ವೈಶಾಲಿ ಅವರೇ, ನಿಮಗೆ ನಮ್ಮ ಗೆಳೆಯರ ಪರಿಚಯ ಮಾಡ್ಕೊಡ್ತೀನಿ. ಅವನು ನನ್ನ ಗೆಳೆಯ ರಾಜ, ಅವರು ಅವ್ರ ಹೆಂಡತಿ ರಾಣಿ ಅಂತ. ಮದುವೆಯಾಗಿ 3 ವರ್ಷ ಆಯ್ತು ರೀ. ಇನ್ನು ಕಾಲೇಜ್ ಹುಡುಗರ ತರ ಲವ್ ಮಾಡ್ತಾರೆ. ಅವರ ಪ್ರೀತಿ ಅಮರವಾಗಿದೆ. ಓಹೋ, ಲೈಲಾ ಮಜ್ನು ಬಿಟ್ರೆ ನೆಕ್ಸ್ಟ್ ಅವರೇನು? ನಿಂತಿರೋದು ನೋಡಿದಾಗ ಗೊತ್ತಾಗಲ್ವೇ? ರಾಣಿ, ಕಾಫಿ ತುಂಬಾ ಚೆನ್ನಾಗಿತ್ತಲ್ವಾ? ಪರಮೇಶ್ವರ್ ಅವರೇ, ಅವ್ರಿಗೆ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು ಅಂದ್ರೆ? 3 ವರ್ಷ ಆಯ್ತು ರೀ. ಪಿನ್ನು ಅವ್ರು ಇಷ್ಟೊಂದು ಪ್ರೀತಿಯಿಂದ ಇದಾರೆ. ಹೌದು ರೀ, ಹೆಂಡತಿ ಆದವ್ರು ನೆಟ್ಟಗಿದ್ರೆ ಪ್ರೀತಿ ಹೆಚ್ಚ. ವಾಪಸ್ ತಗೊಳ್ರಿ ನಿಮ್ ಮಾತು. ಗಂಡ ಅದೊಂದು ನೆಟ್ಟ ನೋಡ್ಕೊಂಡ್ರೆ ಹೆಂಡತಿ ಪ್ರೀತಿ ತೋರಿಸ್ತಾರೆ. ಕರೆಕ್ಟ್ ಆಗಿ ಹೇಳ್ಬೇಕು ಅದು. ನೋಡ್ರಿ ಅವ್ರಿಬ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ನನ್ ಗಂಡನ ಇದಾನೆ ದಂಡಕ್ಕೆ. ಪರಮ, ಬಾರೋ ಹೋಗೋಣ. ಕ್ಷೇತ್ರ ಅಭ್ಯರ್ಥಿಗಿರೋ ಡಿಮ್ಯಾಂಡು ಪಾರ್ಟಿಯಿಂದ ಗೆದ್ದವ್ರಿಗಿರಲ್ವಾ? ಯಾರಮ್ಮ ಸ್ವೀಟ್ ಆಟು? ರೀ, ನಿಮ್ಮನ್ನೇ ಸ್ವೀಟ್ ಆರ್ಟ್ ಅಂತ ಕರ್ದಿದ್ದು. ಆಯ್ತಮ್ಮ, ಕರಿ. ಅಲ್ಲ, ಇದನ್ನ ಜೇನ್ ತುಪ್ಪದಲ್ಲಿ ಮಾಡಿದ್ದಲ್ಲ, ನಿಂಗೆ ಬುದ್ಧಿ ಇದೆಯಾ? ರೀ, ಇಂದ ಅಂತ 2 ಅಕ್ಷರ ಹೆಚ್ಚಾಗ್ಬಿಡ್ತು. ಓ, ತೆಗೆದುಬಿಟ್ರೆ ಇದು ಹನಿ ಮಾಡಿದ್ದು. ನಮ್ಮನೆಗೆ ಹನಿ ಅನ್ನೋರು ಯಾರು ಬಂದ್ರು? ಹನಿ ನಾನು. ನೀನು ಹನಿ ಅಲ್ಲಮ್ಮ, ಬಳ್ಳಾರಿ ಗಣಿ. ನನ್ನ ಪಾಲಿಗೆ ನೀನು ಬೃಹತ್ ಬೆಂಗಳೂರು ಮಹಾನಗರ ಬಾಲಿಕೆ. ಪರಮ, ಅಯ್ಯೋ ಪರಮ, ಅಯ್ಯೋ ಪರಮ, ಸಿಕ್ಕಾಪಟ್ಟೆ ಹಸುವಾಗ್ತಾ ಇದೆಯೋ? ಬಹಳ ತಿನ್ನು. ರೀ, ನೀವ್ ಹನಿ ಅನ್ಲಿಲ್ಲ ಅಂದ್ರೆ ಇದನ್ನ ತಗೊಳಕ್ ನಾಯಿಗೆ ಹಾಕ್ಬಿಡ್ತೀನಿ. ಹೇಗಮ್ಮ ಸಾಧ್ಯ? ಇಷ್ಟು ದಿನ ಕರ್ದಿಲ್ಲ, ಇವಾಗ ಕರಿ ಅಂದ್ರೆ? ಪ್ರೀತಿ ಅನ್ನೋದು ಮನಸ್ಸಿಂದ ಬರಬೇಕು. ಹೌದು ಪರಮ, ಕೃತಕವಾಗಿ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ನಡಿಯ, ಹೊರಗಡೆ ಹೋಗಿ ಬಾಯಿ ತುಂಬ ಬೇಲ್ಪುರಿ ತಿನ್ಕೊಂಬ. ನಿನ್ನ ನಂಬಿ ನಾನು ಕೆಟ್ಟೆ. ನಿನ್ನಂತವನ್ನ ಮದ್ವೆ ಮಾಡ್ಕೊಂಡಲ್ಲ, ಎಲ್ಲ ನನ್ನ ಗ್ರಹಚಾರ. ಈ ಮನೆಗೆ ಬಂದ್ಮೇಲೆ ಅವ್ನು ಸರಿ ಹೋಗ್ತೇನೋ ಅನ್ಕೊಂಡೆ. ಒಳಗೊಂದು ಹೊರಗೊಂದು, ಇಲ್ಲಿಗೆ ಬಂದ್ ಏನ್ ಪ್ರಯೋಜನ? ನಿನ್ನ ಹನಿ ಎಂದು ನನ್ನ ಬಾಯೆಲ್ಲ ಹರಳೇನೆ ಆಗೋಯ್ತು. ನೀನು ಹುಡುಗಿ ಅಲ್ಲ, ಕತ್ತೆ. ನನ್ನನ್ನೇ ಕತ್ತೆ ಅಂತ್ಯಾ? ನೀನು ಹೆಸರು ಕತ್ತೆ. ನೀನು ಜೀಬ್ರಾ. ನೀನು ಜಿರಾಫೆ. ನೀನು ಘೇಟ ಮೃಗ. ನೀನು ಮೊಸಳೆ. ನಿನ್ ತಿಮ್ಮಿಂಗ್ಲ. ಇವತ್ತು ನಾನು ಆ ರೂಮಲ್ಲಿ ಒಬ್ಳ ಮಲ್ಕೋತೀನಿ. ನಿನ್ ರೂಮಲ್ಲಿ ನಾನು ಮಲ್ಕೋತೀನ. ಹಾಯ್ ರಾಣಿ, ಬಸ್ ಆಗಿದ್ಯಾ? ಯಾರೇ ನೀವು? ಹೇ, ಲಾಯರ್ ಫ್ರೆಂಡ್ ಜೊತೆಲಿ ಇದ್ದಾನೆ ಅಂತನಾ? ನಾನು ನೀನು ಕಾಲೇಜ್ ಡೇಸ್ ಅಲ್ಲಿ ಸಿನಿಮಾ ಪಾರ್ಕ್ ಅಂತ ಸುತ್ತಿದ್ದು. ಯಾರಿದು ಹೊಸ ಬಾಯ್ ಫ್ರೆಂಡ್? ಅವರು ಬಾಯ್ ಫ್ರೆಂಡ್ ಅಲ್ಲ, ನನ್ನ ಹಸ್ಬೆಂಡ್. ನಾನು ನೀನು ಪ್ರೀತಿ ಮಾಡಿದ್ದು, ಕೆಮ್ಮಣ್ಗುಂಡಿ ಊಟಿಗೆ ಹೋಗಿದ್ದು, ಇದೆಲ್ಲ ಅವ್ನು ಹೇಳೋದ್ ಬೇಡ. ಇದು ನನ್ನ ಹಸ್ಬೆಂಡ್ ಹೇಳ್ಬೇಡ. ಬರಲ್ಲ, ಬಾಯ್. ಏನೇ ಇದೆಲ್ಲ? ನಿನಗೆ ಈ ತರ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ನನ್ನ ಹತ್ರ ಹೇಳೇ ಇಲ್ಲ. ನಿನ್ನ ಅವ್ನು ಯಾರು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ತಿಳಿದೆ ಏನೋ ಬೈಬೇಡಿ. ಹಾಯ್ ರಾಜಾ, ಏನು ನೀನಿಲ್ಲಿ? ತಾವು ನೀನ್ ಸೇರಿದ ಫ್ಯಾಕ್ಟ್ರಿಲ್ಲ ನಾನು ಕೆಲಸ ಮಾಡ್ತಿದ್ದೆ. ನಿನ್ ಕೆಲ್ಸಕ್ಕೆ ಸೇರಿ 1 ವಾರಕ್ಕೆ ನಾನು ಬೇರೆ ಕಡೆ ಕೆಲ್ಸಕ್ಕೆ ಹೋದೆ. ಆಮೇಲೆ ನಾವಿಬ್ರು ಬೇರೆ ಕಡೆ ಮೀಟ್ ಮಾಡ್ತಾ ಇದ್ವಿ. ನಿನ್ನ ಮದ್ವೆ ಆಗ್ತೀನಿ ಅಂತಾನು ಹೇಳಿದ್ದೆ. ನೀವ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಮೊದ್ಲು ಇಲ್ಲಿಂದ ಹೋಗ್ಬಾರ್ದ ನೀವು? ಇವಳು ಇದ್ದಾಳೆ ಅಂತ ಮಾತ್ ಮರೆಸ್ತಾ ಇದ್ಯಾ? ಸರಿ ಬಿಡು, ಆಮೇಲೆ ಸಿಗ್ತೀನಿ. ಬಾಯ್. ಏನ್ರಿ ಇದು? ಯಾರು ಇವಳು? ಅವಳು ಯಾವಳ ಜೊತೆ ಅಲ್ಕೊಂಡು ಆಮೇಲೆ ಇವ್ನ ನಮ್ಮ ಮದ್ವೆ ಆದ್ರ? ನೀನ್ ಮಾತ್ರ ಇನ್ನೇನು? ಅವ್ನು ಯಾವನ್ ಜೊತೆ ಅಲ್ಕೊಂಡು ನನಗೆ ಮೋಸ ಮಾಡಿಲ್ವಾ? ನಾನು ನಿಮ್ಮನ್ನ ಸುಮ್ನೆ ಬಿಡೋದಿಲ್ಲ. ನಾನು ನಿನ್ನ ಸುಮ್ನೆ ಬಿಡೋದಿಲ್ಲ. ಪೊಲೀಸ್ ಕಂಪ್ಲೇಂಟ್ ನಾನು ಕೊಡ್ತೀನಿ. ಇವಳೆ ನನ್ನ ಗಂಡನ ಗರ್ಲ್ ಫ್ರೆಂಡ್. ಇವನೇ ಇವಳು ಬಾಯ್ ಫ್ರೆಂಡ್. ಹೌದು, ನಿಮ್ಮಿಬ್ಬರ ನಡುವೆ ಪ್ರೀತಿ ಇದೆ ಅಂತ ಗೊತ್ತಿತ್ತು. ಆದ್ರೆ ಘಟನೆ ನಡೆದ್ಮೇಲೆ ಇಷ್ಟೊಂದು ಅಗಾಧವಾದ ಪ್ರೀತಿ ಇದೆ ಅಂತ ಗೊತ್ತಾಯ್ತು. ಆ ಬಸ್ ಇನ್ ಯಾವತ್ತೂ ನಾವು ನಿಮ್ ತಂಟೆಗೆ ಬರಲ್ಲ. ಇವ್ರನ್ನ ಯಾರು ಅನ್ಕೊಂಡ್ರಿ? ಅವಳು ನನ್ನ ಹೆಂಡತಿ ವೈಶಾಲಿ. ಅವರು ನನ್ನ ಪತಿ ಪರಮೇಶ್ವರ. ಪ್ರೀತಿ ಅನ್ನೋದು ಹೃದಯದಿಂದ ಬರಬೇಕು ರೀ, ಬಾಯಿ ಮಾತಿಂದಲ್ಲ. ನೀವು ನಮ್ ಕಣ್ ತೆರ್ಸಿದ್ರಿ. ಏಯ್, ನಡಿಯ ಹೋಗೋಣ. ಬಾರೋಲೆ. ಹನಿ. ನೀವ್ ಹನಿ ಅಂದ್ರೆ